ಚನ್ನಪಟ್ಟಣದ ಉಪಚುನಾವಣೆ ಕಾಂಗ್ರೆಸ್ನ ಸಂಭ್ರಮ ತಂದಿದ್ರೆ ಜೆಡಿಎಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನಿಖಿಲ್ ಸೋಲಿನ ಬಗ್ಗೆ ಜಿಟಿ ದೇವೇಗೌಡ ನೋವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೆಳಗೆ ಬಿದ್ದವರಿಗೆ ಆಳಿಗೊಂದು ಕಲ್ಲು ಎಸೆದಂತೆ ಮಗನ ಸೋಲಿಗೆ ಕುಮಾರಸ್ವಾಮಿಯೇ ಕಾರಣ ಅಂತ ಬೆಂಕಿ ಸುರಿದಿದ್ದಾರೆ. ಯೋಗೇಶ್ವರನ ಜೊತೆಲಿ ಇಟ್ಕೊಳ್ಳಿ ಅಂತ ಹೇಳಿದೆ. ನಾನು ಸಿಟ್ಟು ಮಾಡ್ಕೊಂಡು ನನ್ನ ಜೊತೆ ನಾವು ಯಾರನ್ನ ಹಾಕಿದ್ರು ಸೋಲ್ತೀವಿ, ಈ ಸಭೆ ನಾವು ಯಾರು ಹಾಕಿದ್ರು ಸೋಲ್ತೀವಿ 3 ಸಾರಿ ಈ ಪದ ಉಚ್ಚಾರಣೆ ಮಾಡಿದ್ವಿ. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವರು ಚುನಾವಣೆಗೆ ನಿಲ್ಲಿಸಿದ್ರು. ಕಾಂಗ್ರೆಸ್ ಅವ್ರು ಯಾರು ಬನ್ನಿ ಅಂತಾನೂ ಕರೆದಿಲ್ಲ, ನಾನು ಕಾಂಗ್ರೆಸ್ ಬರ್ತೀನಿ ಅಂತ ಅವ್ರಿಗೂ ಹೇಳಿಲ್ಲ. 3 ವರ್ಷ ಆದ್ಮೇಲೆ ಅವ್ರು ಕಾಂಗ್ರೆಸ್ ಹೋಗ್ತಾರೆ. ಅವತ್ತು ನಮ್ಮ ಕ್ಷೇತ್ರದ ಜನ ಅವ್ರೇನು ತೀರ್ಮಾನ ಮಾಡ್ತಾರೆ ಅದು. ತೆನೆ ಹೊತ್ತ ಮಹಿಳೆಗೆ ಭದ್ರಕೋಟೆಯಲ್ಲೇ ನೆಲೆ ಇಲ್ಲದಂತಾಗಿದೆ. ಚನ್ನಪಟ್ಟಣದ ಉಪಕದನದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸೋಲು ದಳಕೋಟೆಯಲ್ಲಿ ತಲ್ಲಣವನ್ನೇ ಸೃಷ್ಟಿಸಿದ್ದು ಅಸಮಾಧಾನ ಸ್ಫೋಟಗೊಂಡಿದೆ. ನಿಖಿಲ್ ಸೋಲಿಗೆ ಎಚ್ಡಿ ಕುಮಾರಸ್ವಾಮಿಯವರೇ ಕಾರಣ. ಚನ್ನಪಟ್ಟಣ ಸೋಲಿನ ಬಗ್ಗೆ ಜಿಟಿ ದೇವೇಗೌಡ ಬೆಂಕಿ ಆರೋಪ. ಜೆಡಿಎಸ್ನ ಭದ್ರಕೋಟೆ ಚನ್ನಪಟ್ಟಣವನ್ನೇ ಕಳೆದುಕೊಂಡಿದ್ದು ದಳಪತಿಗಳಿಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಉಪಕದನದ ಸೋಲಿನಿಂದ ಕಂಗಾಲಾಗಿರುವ ಜೆಡಿಎಸ್ನಲ್ಲಿ ಭಿನ್ನ ರಾಗ ಕೇಳಿಬಂದಿದೆ. ಉಪಚುನಾವಣೆಯಲ್ಲಿ ಗೆಲುವಿನ ಬಗ್ಗೆ ಕುಮಾರಸ್ವಾಮಿಗೆ ಮೊದಲೇ ಅನುಮಾನ ಇತ್ತು. ಯಾರಿಗಾದ್ರೂ ಟಿಕೆಟ್ ನೀಡಿ, ಆದರೆ ಸಿಪಿವೈ ಜೊತೆಗಿಟ್ಟುಕೊಳ್ಳಿ ಎಂದು ಸಲಹೆ ನೀಡಿದ್ದಕ್ಕೆ ನನ್ನ ಮೇಲೆ ರೇಗಾಡಿದ್ರು. ನಿಖಿಲ್ ಸೋಲಿನಿಂದ ಎಲ್ಲರಿಗೂ ನೋವಾಗಿದೆ. ಆ ಸೋಲಿಗೆ ಕುಮಾರಸ್ವಾಮಿಯೇ ಕಾರಣ ಎಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ನನಗಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದವರ ಜನತಾಳ ಪಕ್ಷದ ಎಲ್ಲರಿಗೂ ಕೂಡ ನೋವಾಗಿದೆ. ಚನ್ನಪಟ್ಟಣ ಇದು 3ನೇ ಬಾರಿ ಸೋಲಾಗಿರ್ತಕ್ಕಂಥದ್ದು. ಆದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಇದರಿಂದ ಅವರು ಚೇತರಿಸ್ಕೊಂಡು ಮುಂದೆ ಅವ್ರ ನಾಯಕತ್ವದಲ್ಲಿ ಪಕ್ಷ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಸೋಲಿಗೆ ಹೊಣೆ ಯಾರು? ಪಕ್ಷದ ಅಧ್ಯಕ್ಷ ಯಾರು? ಎಚ್.ಡಿ. ಕುಮಾರಸ್ವಾಮಿಯವರು. ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ರಾಮನಗರ ಜಿಲ್ಲಾ ಕೇಂದ್ರ ಕಚೇರಿ ಮಾಡೋ ಮೂಲಕ ಚನ್ನಪಟ್ಟಣ ಅವ್ರ ತವರೂರು, ಅಲ್ಲಿ ಯಾಕೆ ಸೋಲ್ತು ಏನು ಅನ್ನೋದು ಅವರೇ ಹೇಳಬೇಕಾಗ್ತದೆ. ಇನ್ನು ಎಚ್ಡಿಕೆ ಜೊತೆಗಿನ ಮುನಿಸಿನ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ನೀಡಲಿಲ್ಲ ಅನ್ನೋ ನೋವು ಬಿಟ್ರೆ ನನ್ನ ಮತ್ತು ಎಚ್ಡಿಕೆ ಮಧ್ಯೆ ಯಾವುದೇ ಮುನಿಸು ಇರಲಿಲ್ಲ. ನಿಖಿಲ್ ಕರೆದಿದ್ರು ನಾನು ಪ್ರಚಾರಕ್ಕೆ ಹೋಗ್ತಿದ್ದೆ ಎಂದಿದ್ದಾರೆ. ಬಿರ್ಕೇನು ಕಠಿಣವಾದ ಬಿರ್ಕೇನು ಆಗಿಲ್ಲ. ಅವರು ನನಗೆ ಲೀಡ್ರ್ ಮಾಡಲಿಲ್ಲ. ರಾಜ್ಯ ಜನ ಎಲ್ಲ ನಾನೇ ಲೀಡ್ರು ಅಂದ್ಕೊಂಡಿದ್ರು, MLA ನಾನೇ ಲೀಡ್ರು ಅಂದ್ಕೊಂಡಿದ್ರು. ಅವರು ಮಾಡಲಿಲ್ಲ ಅಂತಕ್ಕಂಥ ಒಂದು ನೋವಿತ್ತು. ಹೋಗ್ಬೇಕಲ್ಲ, ಬರೀ ನಿಖಿಲ್ ಫೋನ್ ಮಾಡಿದ್ರು ಹೋಗ್ತಿದ್ದೆ. ಅವ್ರು ಯಾರು ಬೇಡ, ಅಭ್ಯರ್ಥಿ ಆಗಿದ್ದವರು. ಅವತ್ತಿಲ್ಲಿ ಪಕ್ಷಕ್ಕೆ ಕರೆದಂಗೆ ಇದಕ್ಕೂ ಕರೆದಿದ್ರೆ ನಾವು ಹೋಗ್ತಿದ್ದೆ. ನನಗೇನು ಭಾರಿ ಆ ರೀತಿ ಗಟ್ಟಿ ಯಾವತ್ತೂ ಕೂಡ ಮುನ್ಸ್ ಕಟ್ಕೊಂಡಿರಲ್ಲ ನಾನು. ಭದ್ರಕೋಟೆಯಲ್ಲೇ ಸೋಲು, ಕೈ ಹಿಡಿತಾರ ಜಿಟಿ ದೇವೇಗೌಡರು. ಇನ್ನು ಭದ್ರಕೋಟೆಯಲ್ಲೇ ಜೆಡಿಎಸ್ ಸೋತಿದ್ದು ಪಕ್ಷದ ನಾಯಕರಿಗೆ ಭವಿಷ್ಯದ ಚಿಂತೆ ಕಾಡತೊಡಗಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಒಕ್ಕಲಿಗ ಪ್ರಭಾವಿ ನಾಯಕರಾಗಿರುವ ಜಿಟಿ ದೇವೇಗೌಡರು ಹಳೆಯ ಮಾತುಗಳನ್ನ ಮೆಲುಕು ಹಾಕುವ ಮೂಲಕ ಕಾಂಗ್ರೆಸ್ ಕಡೆ ಮುಖ ಮಾಡಿರುವ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ದಾರೆ. ಮಂತ್ರಿ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ವೇಣುಗೋಪಾಲು, ಸುರ್ಜಿವಾಲಾ, ರಾಹುಲ್ ಗಾಂಧಿ ಅವರು PS ಜೋಡೋ ಯಾತ್ರೆ ಬರೋ ಮನೆಗೆ ಬರ್ತೀವಿ ಅಂತೇಳಿ ಒಪ್ಕೊಂಡು ಆಗಿತ್ತು. ಯಾವಾಗ ಅವ್ರು ಹೇಳಿದ್ಮೇಲೆ ಬೇಕಾದ್ ಮಾಡಿದ್ರು ನಾವು ಹೋಗಲಿಲ್ಲ, ಉಳ್ಕೊಂಡೆ. ಇವತ್ತು ಯಾಕೆ ಚಿಂತೆ? ಇನ್ನೂ 3 ವರ್ಷ ಇದೆಯಲ್ಲ. ಕಾಂಗ್ರೆಸ್ ಅವ್ರು ಯಾರು ಬನ್ನಿ ಅಂತಲೂ ಕರೆದಿಲ್ಲ, ನಾನು ಕಾಂಗ್ರೆಸ್ ಬರ್ತೀನಿ ಅಂತ ಅವ್ರಿಗೂ ಹೇಳಿಲ್ಲ. ಸಿದ್ದರಾಮಯ್ಯನವ್ರ ಮನೆಗೆ ಆಫೀಸ್ಗೆ ಇವತ್ತಿಗೂ ಹೋಗಿಲ್ಲ, ಯಾವ ಕೆಲಸಕ್ಕೂ ಹೋಗಿಲ್ಲ. ಡಿಕೆ ಅವ್ರ ಮನೆಗೂ ಹೋಗಿಲ್ಲ, ಆಫೀಸ್ಗೂ ಹೋಗಿಲ್ಲ. ಹೋಗಬೇಕು, ಕಾರ್ಯ ಮಾಡಬೇಕಿಲ್ಲ, ಅಭಿವೃದ್ಧಿ ಆಗಲ್ಲ, ಆದರೂ ಹೋಗಿಲ್ಲ ನಾನು. ಇದಕ್ಕೆ ಹಿಂಗೆ ಯಾವನಿರ್ತಾನೆ ನನ್ನಂಗೆ MLAಗಳು? ಅವತ್ತು ನಮ್ಮ ಕ್ಷೇತ್ರದ ಜನ ಅವ್ರೇನು ತೀರ್ಮಾನ ಮಾಡ್ತಾರೆ ಅದು. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಸಿಎಂ ಪುತ್ರ ಯತೀಂದ್ರ. ನಿಖಿಲ್ ಸೋಲಿನಿಂದ ಜೆಡಿಎಸ್ ನಾಯಕರು ಮೊದಲೇ ಚಿಂತೆಗೀಡಾಗಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ನಿಖಿಲ್ ಸೋಲಿಗೆ ಅವರ ತಂದೆಯೇ ಕಾರಣ. ಅವರ ರಾಜಕೀಯಕ್ಕಾಗಿ ನಿಖಿಲ್ನನ್ನ ಬಲಿಪಶು ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ.
ಇದಕ್ಕೆ ತಿರುಗೇಟು ನೀಡಿರುವ ವಿಪಕ್ಷ ನಾಯಕ ಅಶೋಕ್ ನಿಖಿಲ್ಗೆ ಅದೃಷ್ಟ ಇರಲಿಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. ಅಲ್ಲಿ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು 3 ಬಾರಿನೂ ಸೋಲೋದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ ಅಂತ ಅನ್ಸುತ್ತೆ, ಅವ್ರ ತಂದೆನೇ ಕಾರಣ ಅನ್ಸುತ್ತೆ. ಸರಿಯಾಗಿ ಕ್ಷೇತ್ರದಲ್ಲಿ ಗೆಲ್ಲೋ ಅವಕಾಶ ಇದೆಯೋ ಇಲ್ವೋ ನೋಡ್ದೇನೆ ಕೇವಲ ರಾಜಕಾರಣಕ್ಕೋಸ್ಕರ ಅವ್ರನ್ನ ನಿಲ್ಲಿಸಿ, ತಮ್ಮ ಪಕ್ಷ ಅನುಕೂಲಕ್ಕೋಸ್ಕರ ನಿಲ್ಲಿಸಿ ಅವ್ರನ್ನ ಬಲಿಪಶು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೃಷ್ಟ ಇರಲಿಲ್ಲ, ಕೊನೆ ಮೂಮೆಂಟಲ್ಲಿ ಬಂದರು. ಪಾಪ ಮುಂದೆ ಭವಿಷ್ಯ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಾನು ಕೂಡ ಅವರಿಗೆ ಬೆಳಗ್ಗೆ ಮಾತಾಡಿ, ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ಮಾತಾಡಿ ಧೈರ್ಯ ಹೇಳಿದ್ದೀನಿ ನಾನು ಕೂಡ. ಯೋಗೇಶ್ವರ್ ನಿವೃತ್ತಿ ಮಾತಿಗೆ ನಿಖಿಲ್ ಗರಂ. ನಿಖಿಲ್ ಸೋತಿರೋದ್ರಿಂದ ದೇವೇಗೌಡರು ಇನ್ನಾದರೂ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲಿ ಅಂತ ಕಾಂಗ್ರೆಸ್ ವಿಜೇತ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರೋಕ್ಷವಾಗಿ ಲೇವಡಿ ಮಾಡಿದ್ದಾರೆ. ಸೈನಿಕನ ಮಾತಿಗೆ ಕೆರಳಿದ ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರು ಅಧಿಕಾರ ದಾಹಕ್ಕಾಗಿ ರಾಜಕಾರಣ ಮಾಡ್ತಿಲ್ಲ, ಪ್ರಧಾನಿ ಮೋದಿಯವರೇ ಮಾರ್ಗದರ್ಶನ ಒಪ್ಪಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದಕ್ಕೆ, ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಅದೇನೇ ಇರಲಿ, ಚನ್ನಪಟ್ಟಣ ಉಪಚುನಾವಣೆಯ ಸೋಲು ಜೆಡಿಎಸ್ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕೆಲವು ನಾಯಕರಿಗೆ ರಾಜಕೀಯ ಭವಿಷ್ಯದ ಚಿಂತೆಯೂ ಶುರುವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.